ಸದ್ಯಕ್ಕೆ ಎಲ್ಲ ಟ್ರಾಲ್ ಮಾಡಿ ನಿಲ್ಸಿ ಎಲ್ಲ ಪಾಸಿಟಿವ್ ಆಗಿದೆ. ಈಗ ನೋಡಿ ಪಕ್ಕ ಟ್ರಾಲ್ ಮಾಡ್ತಾರೆ ನನ್ನ ಪ್ರಕಾರ. ಇವಾಗ ಹೆಂಗ್ ಉಗಿತೀನಿ ಅಂತ ಅಂದ್ರೆ ಬಾಯಿಗೆ ಬಂದಂಗೆಲ್ಲ ಉಗಿದ್ ಕಳಿಸ್ಬಿಡ್ತೀನಿ ಇವಾಗ. Hi guys, welcome back to my YouTube channel. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ನು ಅದನ್ನು ಮಾತ್ರ ಮರಿಬೇಡಿ. ಇವತ್ತು 3 days ಆಯಿತು ನಾನು ಬೆಂಗಳೂರಿಗೆ ಬಂದುಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮೂರಿಗೆ ವಾಪಸ್ಸು. ನನ್ನ ಲಗೇಜ್ ಎಲ್ಲ ಆಲ್ರೆಡಿ ಇಲ್ಲಿ ನೋಡಿ ಇಲ್ಲಿ ಪ್ಯಾಕ್ ಆಗಿದೆ. ಇನ್ನೇನು 5:45ಗೆ ನನ್ನ ಟ್ರೈನ್ ಇದೆ. ಗೈಸ್ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಆಲ್ರೆಡಿ. ನೋಡಿ ಇದು ನನ್ನ ರೂಮು, ಅಂದರೆ ಇದು ಸಾಗರ ನನ್ನ ರೂಮು, ನಾನಿದ್ದಾಗ ಮಾತ್ರ ನನ್ನ ರೂಮು. ಗೈಸ್ ಆಲ್ರೆಡಿ ಟೈಮ್ 2:30 ಆಗಿದೆ. ನನಗೆ ಈವ್ನಿಂಗ್ ಟ್ರೈನ್ ಇದೆ, ಹೋಗ್ತಾ ಇದ್ದೀನಿ. ಅದಕ್ಕೆ ಅಕ್ಕ ಚಿಕನ್ ಆರ್ಡ್ರ್ ಮಾಡಿದ್ದಾರೆ, ಅಂದರೆ ಬರೋದೊಂದು 2 hours ಆಗುತ್ತೆ. ಅದಕ್ಕೆ ಹೊಟ್ಟೆ ಹಸ್ತಿದೆ ಅಂತ ಎಗ್ ರೈಸ್ ಮಾಡಿಕೊಡ್ತಾ ಇದ್ದಾರೆ. ಹೋಗಿ ಮೊಟ್ಟೆ ತರಕ್ಕೆ ಹೋಗ್ತಾ ಇದ್ದೀನಿ. ಮೊಟ್ಟೆ ತಗೊಂಡೆ, ಹೋಗ್ತಾ ಇದ್ದೀನಿ. ಮುಂದೆ ಬಂತು ನೋಡಿ, ಅದೇ ನಮ್ಮ ಮನೆ. ಗೈಸ್ ನಮ್ಮ ಅಕ್ಕ ನೋಡಿ ಮ್ಯಾಂಗೋ ತಿಂತಾ ಇದ್ದಾರೆ, ಹೆಂಗೆ ತಿಂತಿದ್ದಾರೆ ನೋಡಿ ಅಲ್ಲಿ. ಅಕ್ಕ ನನಗೆ ಬೇರೆಯವ್ರ ಥರ ಎಲ್ಲ ಸ್ಟೈಲ್ ಬಿಲ್ಡಪ್ಗೆ ವಿಡಿಯೋಗೆ ಅಂತ ನಾನು ಹಿಂಗೆ ಬಿಸಾಕ ನನಗೆ ಹಿಂಗೆ ಮ್ಯಾಂಗೋ ಅಲ್ವಾ ನನಗೆ, ಹಂಗೆ ಹಿಂಗೆ ತಿಂದ್ರೇ ತೃಪ್ತಿ. ನಿಂಗಿಲ್ಲಿ ಗಾಯ್ಸ್ ಚಿಕನ್ ಆರ್ಡ್ರ್ ಮಾಡಿದ್ವಲ್ಲ, ಅದು ಬರೋದು ಲೇಟ್ ಆಗುತ್ತೆ ಅಂತ ನಾವೇ ತರಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾನು ಊರಿಗೆ ಹೋಗ್ತಿದ್ದೀನಿ ಅಂತ ನಮ್ಮ ಅಕ್ಕ ನನಗೋಸ್ಕರ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾಳೆ. ಗೈಸ್ ಚಿಕನ್ ತೊಗೊಂಡ್ವಿ, 2 kg ಇದು ಹೋಗ್ತಾ ಇದ್ದೀವಿ, ಗೋಯಿಂಗ್ ಬ್ಯಾಕ್ ಟು ಹೋಮ್. ಏನು ಗೊತ್ತಾ, ಈ ಚಿಕನ್ ನಾಟಿ ಕೋಳಿ ಇದು, ಇಲ್ಲಿ ನೋಡು ಮೊಟ್ಟೆ ಕೋಳಿ. ಸೊ ಇದು ಇವಾಗ ಪೀಸಸ್ ಮಾಡಿಸ್ಕೊಂಡ್ಬಂದಿದ್ದೀವಿ, ಅದು ವಾಶ್ ಮಾಡಿ ಇವಾಗ ಉಪ್ಪು ಮತ್ತು ಅರಿಶಿನ ಹಾಕಿ ಇವಾಗ 2 ವಿಷಲ್ ಮಾಡಿಸ್ತೀನಿ. ಬಿರಿಯಾನಿಗೆ ಸ್ವಲ್ಪ ಇದು ತರಕಾರಿನ ಕಟ್ ಮಾಡಿದ್ದೀನಿ. ಎಸ್ ತಂತರ ಅಷ್ಟೇ. ಇಲ್ಲಿ ನೋಡು, ಫಸ್ಟ್ ಗರಂ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಏಲಕ್ಕಿ, ಲವಂಗ, ಚಕ್ಕೆ ಇಷ್ಟು ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಗೀತಾ ಬಿರಿಯಾನಿ ಇವಾಗ ಹೆಂಗ್ ಉಗಿತೀನಿ ಅಂತ ಅಂದ್ರೆ ಬಾಯಿಗೆ ಬಂದಂಗೆಲ್ಲ ಉಗಿದ್ ಕಳಿಸ್ಬಿಡ್ತೀನಿ ಇವಾಗ. ಏನಕ್ಕೆ ಆಕೆ ಬಿರಿಯಾನಿ ಮಾಡ್ಕೊಂತೀನಿ, ಬಿರಿಯಾನಿ ಮಾಡು ಬ್ಲಾಗ್ ಮಾಡ್ಕೊಂತೀನಿ ಅಂತ ಅಂದವ್ ನೀವು ಎಲ್ಲ ಬಿರಿಯಾನಿ ನೀವು ಏನು ಹೇಳಿದ್ರೆ 1 ಗಂಟೆ ಆಗುತ್ತೆ ಬಿರಿಯಾನಿ ಆಗಿ. ನಾನು ಕೇಳ್ಬಿಟ್ಟು ನಾನು ಹೋಗಿದ್ದು ಈಚೆ ಕಡೆ, ನೀವು 1 ಗಂಟೆ ಆಗುತ್ತಪ್ಪ ಅಂತ ಹೇಳಿ. ಆಗುತ್ತೆ ಕಣೋ ಪ್ರಿಪೇರ್ ಮಾಡಕ್ಕೆ. ನೀನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದೋಗಿ ಇವಾಗ ರೈಸ್ ಹಾಕಿ ಇವಾಗ ಲಿಡ್ ಮಾಡ್ತೀನಿ ನಾನು. ಇವಾಗ ಬಂದು ಬಿರಿಯಾನಿ ಆಯ್ತಾ ಅಂತೀಯ ನೀನು? ಹೋಗ್ ನಿನ್ ಮಕ್ಕ ಎಷ್ಟು ಹೋಗ್ ಕುತ್ಕೋ ಹೋಗು. ಇವಾಗ ಹೆಂಗ್ ಮಾಡ್ಕೊಂತ ಸುಮ್ಮನೆ ಯಾರು ಎದುರ್ಕೊಬಿಟ್ಟ ನನ್ನ ಮುಖ ಕರ್ಲಿ ಅದಕ್ಕೆ ಕರ್ಲಿ ಮಾಡ್ಕೊಡಿ ಗೈಸ್. ನೀನು ಹೆಂಗಿದ್ರು ಚೆನ್ನಾಗಿ ಕಾಣ್ತೀವಿ ಬಿಡಕ್ಕ, ನ್ಯಾಚುರಲ್ ಬ್ಯೂಟಿ. ರಶ್ಮಿಕಾ ಮಂದಣ್ಣ ಬಿಟ್ಟರೆ ವರ್ಲ್ಡ್ ಕ್ಲಾಸ್ ಸೆಕೆಂಡ್ ನೀನ. ಅಪ್ಕಮಿಂಗ್ ಇವಾಗೆಲ್ಲ ಅಪ್ಕಮಿಂಗ್ ಫ್ಯೂಚರ್. ಸದ್ಯಕ್ಕೆ ಎಲ್ಲ ಟ್ರಾಲ್ ಮಾಡಿ ನಿಲ್ಸಿ ಎಲ್ಲ ಪಾಸಿಟಿವ್ ಆಗಿದೆ. ಈಗ ನೋಡಿ ಪಕ್ಕ ಟ್ರಾಲ್ ಮಾಡ್ತಾರೆ ನನ್ನ ಪ್ರಕಾರ. ಗೈಸ್ ಪಾತ್ರೆ ನೋಡಿ ಎಷ್ಟು ಐತೆ, ಎಷ್ಟು ಪಾತ್ರೆ ತೊಳಿಬೇಕು ಗೊತ್ತಾ? ನೋಡಿ ಇಷ್ಟು ವೇಸ್ಟ್ ಆಯ್ತು ಮೊಟ್ಟೆ. ಕೆಲಸದ ಅಂಟಿ ಬರ್ತಾ ಇದ್ರು, ನಮ್ಮ ಮನೆಗೆ ಅವ್ರು ರಜೆ ತಗೊಂಡಿದ್ದಾರೆ, ಇವಾಗ ಸದ್ಯಕ್ಕೆ ಬರ್ತಾ ಇಲ್ಲ ಅವರು. ಗೈಸ್ ನೋಡಿ ಬಿರಿಯಾನಿ ರೆಡಿ ಆಗಿದೆ, ಇವರೇ ಮಾಡಿರೋದು ಸುಬ್ಬು ಸಿಸ್ಟರ್ ಅಂತ. ಅಕ್ಕ ಹೆಂಗಿದೆ? ಟು ಬಿ ಆನೆಸ್ಟ್ ನನ್ನ ಥರ ಬಿರಿಯಾನಿ ಥರ ಮಾಡಿಲ್ಲ. ಅಂದ್ರೆ ನಿಮ್ಗಿಂತ ಚೆನ್ನಾಗಿ ಮಾಡಿದಾರಂತನಾ? ಚಿಕ್ಕಮ್ಮಸ್ಕೊಂಡು ಕೆಲಸದಂತಿ ಬರ್ತಿದ್ರಲ್ಲ, ಏನಾಯ್ತು? ಕೆಲಸ ಇಲ್ಲ, ಯಾರು ಇಲ್ಲ ಕಣ. ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ಬರ್ತಿದ್ರಲ್ಲ ನಮ್ಮ ಮನೆ, ಮತ್ತೆ ಸ್ಟಾರ್ಟಿಂಗ್ ಬರ್ತಿದ್ರು, ಇವಾಗ ನಾನೇ ಬೇಡ ಅಂತ ಕಳ್ಸಿದ್ವಿ. ಗಾಯ್ಸರು 2 ದಿವಸ ಬಂದ್ರೆ 4 ದಿವಸ ರಜೆ ಮಾಡ್ತಿದ್ರು, ಅದಕ್ಕೆ ನಮ್ಮ ಅಕ್ಕ ಹೇಳ್ತಿದ್ದೆ ತೆಗ್ದಾಕೊಳ್ಳೆ. ಅಕ್ಕ ನಾನೇನಾದ್ರು ಹೆಲ್ಪ್ ಮಾಡ? ಅದನ್ನು
ನಮ್ಮಕ್ಕ ಇಂಗ್ಲೀಷಲ್ಲಿ ಹೇಳ್ತಾರೆ ನನಗೆ ಅರ್ಥ ಆಗಲ್ಲ. ಏನು ನಿಮ್ದು ಹೆಲ್ಪ್ ಬೇಡ ಹೋಗಿ. ವಾಟ್ ಏನದು? ಕೊಡಿ ಹಾಲು. ಏನದು ಅಂತ ಅಂದ್ರೆ ಇದು ಆಮ್ಲ. ಎಲ್ಲ ಹೇಳಿದ್ನಲ್ಲ ನಾನು, ಅದೇ ನಿನ್ನೆ ಹೇಳಿದಿರ ಬಟ್ ಮಾಡೋ ರೆಸಿಪಿ ತೋರಿಸಿಲ್ಲ ನೀವು. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಹಂಗಾಗುತ್ತೆ ನೋಡು. ಫ್ರೀಸರಲ್ಲಿ ಇಟ್ರೆ ಅದಕ್ಕೆ ಹಾಟ್ ವಾಟರ್ನ ಹಿಂಗೆ ಹಾಕೊಬೇಕು. ಕುಡಿದ್ರೆ ಡೈಜೆಸ್ಟ್ ಆಗುತ್ತೆ, ವೆಯ್ಟ್ ಲಾಸ್ ಆಗ್ತೀವಾ? ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಹೇರ್ ಫಾಲ್ ಅವೆಲ್ಲ ಎಷ್ಟು ಚೆನ್ನಾಗಿದಾಗುತ್ತೆ ಗೊತ್ತಾ. ಅದಕ್ಕೆ ಸುಬ್ಬುದನ್ನೊಂದು ಇಷ್ಟು ಚೆನ್ನಾಗಿದೆ. ಇದೇನು ಅವಲಕ್ಕಿನಾ? ಅಯ್ಯ ನಿನ್ ಮುಖಕ್ಕಿಷ್ಟು ಓಡಿಸೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ಡಯಟ್ ಮಾಡೋದ್ರಿಂದ ನನಗೆ 3 ಸ್ಪೂನ್ ಓಟ್ಸ್ ಆ್ಯಂಡ್ ಸೋಯಾ ಮಿಲ್ಕ್, ಇದು 5 ಸ್ಪೂನ್ ಇದೆ ಅಲ್ವೇನೆ. ಆವಾಗ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಆ್ಯಡ್ ಮಾಡಿದ್ದೀವಿ. ಅದನ್ನ ಫ್ರಿಜ್ಜಲ್ಲಿ ಇಡಬೇಕು. ಸೊ ಯಮ್ಮಿ. ಆಮೇಲೆ ಏನೇನು ಇಡಬೇಕು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ? ಫ್ರಿಡ್ಜಲ್ಲಿ ಏನೇನಿದೆ? ನವಿಲ್ ಕೋಸು ಮತ್ತೆ ಇದು ಕ್ಯಾರೆಟ್. ಬಟ್ ವಿ ಡೋಂಟ್ ಹ್ಯಾವ್ ಕ್ಯಾರೆಟ್. ನೋ, ಒಂದೇ ಇದೆ. ಅಕ್ಕ ಹೋಗಿ ಬರ್ತೀನಿ. ಮದ್ವೆಗೆ ಮಿಸ್ ಮಾಡಬೇಡ ಬಾ ಆಯ್ತಾ ಅಕ್ಕ? ಸರಿ ಅಕ್ಕ, ಇವಾಗ ಎದ್ದಿದ್ದಾರಲ್ಲ ಅದಕ್ಕೆ ಏನು ಮಾತಾಡ್ತಿಲ್ಲ. ಹುಷಾರಾಗಿ ಹೋಗ್ಬಾರೋ. ಸರಿ ಆಯ್ತು. ಒಳ್ಳೇದಾಗ್ಲಿ. ಚೆನ್ನಾಗಿ ಬ್ಲಾಗ್ಸ್ ಅನ್ನು ಮಾಡು ಅಂಡ್ ಅರ್ನಿಂಗ್ಸ್ ಬೇಗ ಬರ್ಲಿ ನಿಂಗೆ. ಥ್ಯಾಂಕ್ಸ್. ನೀವು ಬನ್ನಿ ಮದ್ವೆಗೆ. ಗೈಸ್ ನೋಡಿ, ಬಿಟ್ಟು ಬರೋಕ್ಕೆ ಕಿಯಾ ಮತ್ತು ಬ್ರೀಸು ಬರ್ತಾ ಇದ್ದಾರೆ. ಫೈನಲಿ ದಾವಣಗೆರೆ ರೀಚ್ ಆದೆ. ಮನೆಗೆ ಹೋಗ್ತಾ ಇದ್ದೀನಿ. ಆ ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ ನಿಮ್ಗೆ ಯಾವ್ದು ಬೇಕಂತ ಕಮೆಂಟಲ್ಲಿ ತಿಳಿಸಿ.